ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಗುರು ಜೊತೆಗೆ ಮಾಂದಿ ಉದಯಾಗಿದೆ ಈ ದಿವಸ. ಸಿಂಹರಾಶಿಯಲ್ಲಿ ಚಂದ್ರ ಇರತಕ್ಕಂಥದ್ದು. ಇನ್ನು ಕನ್ಯಾ ರಾಶಿಯಲ್ಲಿ ಕೇತು, ವೃಶ್ಚಿಕ ರಾಶಿಯಲ್ಲಿ ಶುಕ್ರ ಹಾಗೂ ಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ. ರವಿ ಕುಜರಿದ್ದಾರೆ ಧನುಸ್ಸು ರಾಶಿಯಲ್ಲಿ. ಕುಂಭರಾಶಿಯಲ್ಲಿ ಶನೈಶ್ಚರ, ಮೀನರಾಶಿಯಲ್ಲಿ ರಾಹು. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಸ್ವಲ್ಪ ಹುಷಾರಾಗಿರಿ. ಶಿರೋಭಾಗದಲ್ಲಿ ತೊಂದರೆ ಮತ್ತು ಕರುಳಿನ ಬಾಧೆ ಸೂಚಿಸಬಹುದು, ಹುಷಾರಾಗಿರಿ. ಇನ್ನು ಚಂದ್ರ ಚೆನ್ನಾಗಿದ್ದಾನೆ, ಈ ಕಾರಣದಿಂದಾಗಿ ಮನಸ್ಸಿಗೆ ಸಮಾಧಾನ ಇರ್ತದೆ, ಬಲ ಬರ್ತದೆ. ಮುಖ್ಯವಾಗಿ ಏನು ಮೆಂಟಲಿ ಸ್ಟ್ರಾಂಗ್ ಅಂತೀವಲ್ಲ, ಹಾಗೆ ನೀವು ಮಾನಸಿಕವಾಗಿ ಸದೃಢರಾಗ್ತೀರಾ, ಬೌದ್ಧಿಕವಾಗಿ ಸದೃಢರಾಗ್ತೀರಾ. ಚಂದ್ರನ ಬಲ ಚೆನ್ನಾಗಿದೆ ಈ ಕಾರಣದಿಂದಾಗಿ. ಮತ್ತು ಈ ವ್ಯವಹಾರಗಳಲ್ಲಿ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ವೃತ್ತಿಯಲ್ಲಿ ಅವಕಾಶ ಚೆನ್ನಾಗಿರ್ತದೆ, ಹೆಚ್ಚಿನ ತೊಡಕಿಲ್ಲ, ಯೋಚನೆ ಮಾಡಬೇಡಿ. ಧನಾಧಿಪತಿ ಅಷ್ಟಮದಲ್ಲಿರೋ ಕಾರಣದಿಂದಾಗಿ ಆತ ವಿದ್ಯಾಸ್ಥಾನದ ಅಧಿಪತಿಯೂ ಹೌದು. ಈ ಕಾರಣದಿಂದಾಗಿ ಒಂದು ಲಕ್ಷ್ಮಿಯ ಆರಾಧನೆ, ವಿದ್ಯಾಲಕ್ಷ್ಮಿಯೇ ಹೌದು, ಸಂಪಲ್ಲಕ್ಷ್ಮಿಯೇ ಹೌದು ಆಕೆ. ಈ ಕಾರಣದಿಂದ ಲಕ್ಷ್ಮಿಯ ಆರಾಧನೆ ಬಹಳ ಒಳ್ಳೆಯದು ಈ ದಿವಸ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿವಸ ವ್ಯಯದಲ್ಲಿ ಮಾಂದ್ಯವು ಇರೋ ಕಾರಣದಿಂದಾಗಿ ಸ್ವಲ್ಪ ಅನಗತ್ಯ ಖರ್ಚು, ವ್ಯಯ ಸೂಚಿಸ್ತಾ ಇದೆ, ಹುಷಾರಾಗಿದೆ. ಅದರ ಹೊರತಾಗಿ ವೃತ್ತಿಯಲ್ಲಿ ತುಂಬ ಅನುಕೂಲ ಇದೆ, ಲಾಭದಾಯಕವಾಗಿದೆ. ಅದರಲ್ಲಿ ಈ ಶ್ರಮಜೀವಿಗಳಿಗೆ ಹೆಚ್ಚಿನ ಸೌಕರ್ಯಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ. ಇನ್ನು ಚಂದ್ರ ಚೆನ್ನಾಗಿದ್ದಾನೆ, ಈ ಕಾರಣದಿಂದಾಗಿ ಕೃಷಿಕರಿಗೆ ಅನುಕೂಲ ಇದೆ. ಮತ್ತು ನೀರಿನ ಸೌಕರ್ಯ ಚೆನ್ನಾಗಿರ್ತದೆ, ನೀರಿನ ಸಮೃದ್ಧಿ ಚೆನ್ನಾಗಿರ್ತದೆ. ಮತ್ತು ಸ್ನೇಹಿತರ ಬಂಧುಗಳ ಸಹಕಾರ ಚೆನ್ನಾಗಿರ್ತದೆ ಈ ದಿವಸ. ಹೆಚ್ಚಿನ ಅನುಕೂಲ ಇದೆ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನೇ ಮಾಡಿ. ವ್ಯಯದ ಮಾಂದಿ ಇಲ್ಲ ಸಲ್ಲದ ಅಪೇಕ್ಷೆಗಳನ್ನು ಉಂಟು ಮಾಡಿಕೊಡೋ ಸಾಧ್ಯತೆ ಇರ್ತದೆ, ತನ್ನ ಮೂಲಕ ಖರ್ಚು. ಈ ಕಾರಣದಿಂದ ಲಕ್ಷ್ಮೀ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಚಂದ್ರ ತೃತೀಯದಲ್ಲಿದ್ದಾಗ ಸಹೋದರ ಸಹಕಾರ ಚೆನ್ನಾಗಿರ್ತದೆ, ಸಹೋದರಿಯರಿಂದ ಅನುಕೂಲ ಉಂಟಾಗುತ್ತೆ. ಲಾಭದ ಮಾಂದಿಯಿಂದ ಲಾಭವೂ ಉಂಟಾಗುತ್ತಲ್ಲ. ಗುರುವು ಕರ್ಮಾಧಿಪತಿ ಲಾಭದಲ್ಲಿದ್ದಾಗ ಕಾರ್ಯ ಲಾಭ ಉಂಟಾಗುತ್ತಲ್ವ, ಹಾಗೆ ವೃತ್ತಿಯಲ್ಲೂ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ ಹೆಚ್ಚಿನ ಅನುಕೂಲತೆಗಳನ್ನು ಕಾಣಬಹುದು, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಇಷ್ಟ ದೇವತಾ ಪ್ರಾರ್ಥನೆ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ನಾನು ಪ್ರಾರಂಭದಲ್ಲಿ ಹೇಳಿದೆ ಷಷ್ಠಿ ದಿವಸ ಅಂತ. ಈ ಕಾರಣದಿಂದಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆಗೂ ಆ ಪ್ರಾರ್ಥನೆಯಿಂದಲೂ ನಿಮಗೆ ಸಮಾಧಾನ ಸಿಗುತ್ತೆ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ರಾಶ್ಯಾಧಿಪತಿ ಚಂದ್ರ ದ್ವಿತೀಯದಲ್ಲಿದ್ದಾಗ ಧನ ಸಮೃದ್ಧಿ, ಕುಟುಂಬ ಸೌಖ್ಯ, ವಿದ್ಯಾರ್ಥಿಗಳಿಗೆ ಅನುಕೂಲ ಇತ್ಯಾದಿ ಶುಭ ಫಲ ಕಾಣಲಿಕ್ಕೆ ಅವಕಾಶ ಇದೆ. ವ್ಯಾಪಾರದಲ್ಲೂ ಕೂಡ ಹೆಚ್ಚಿನ ಅನುಕೂಲತೆಗಳು, ತೊಡಕುಗಳಿಲ್ಲ, ಹೆಚ್ಚಿನ ನಷ್ಟವಿಲ್ಲ, ಆ ರೀತಿಯ ಫಲ ಕಾಣಲಿಕ್ಕೆ ಅವಕಾಶ ಇದೆ. ಜೊತೆಗೆ ಈ ದಿವಸ ಮಾಂದಿ ಉದಯಾಗಿರತಕ್ಕಂಥದ್ದು ಅದು ಕರ್ಮಸ್ಥಾನದಲ್ಲಿ. ಈ ಕಾರಣದಿಂದಾಗಿ ಸ್ವಲ್ಪ ವೃತ್ತಿಯಲ್ಲಿ ಕಿರಿಕಿರಿ ಆಗುತ್ತೆ. ಎಲ್ಲ ಚೆನ್ನಾಗಿರ್ತದೆ, ಗುರು ಚೆನ್ನಾಗಿದ್ದಾನೆ ಇಲ್ಲ ಅಂತಲ್ಲ, ಆದರೆ ಮಾಂದಿ ಸೇರಿದಾಗ ಈ ಇಷ್ಟವಾದವರೇ ಅಥವಾ ನಮ್ಮ ಅಧಿಕಾರಿಗಳು ಅವರು ನಮಗೆ ಅಷ್ಟು ತೊಂದರೆ ಮಾಡಲ್ಲ ಅಂತ ಅಂದುಕೊಂಡವರೇ ಅವರಿಂದ ಕಿರಿಕಿರಿ ಉಂಟಾಗುವ ಲಕ್ಷಣ. ಈ ಕಾರಣದಿಂದ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ. ವಿಘ್ನಗಳು ಕೂಡ ಇದ್ದಾವೆ, ಅದು ನಿವಾರಣೆಯಾಗುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ವ್ಯಯ ಹೆಚ್ಚಾಗಿದೆ, ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಆತಂಕ ಬೇಡ. ಈ ವಸ್ತ್ರ ವ್ಯಾಪಾರ, ಕಾಸ್ಟ್ಯೂಮ್ ರಿಲೇಟೆಡ್ಡು ಅಥವಾ ಈ ಮೇಕಪ್ ರಿಲೇಟೆಡ್ ಯಾರು ಕೆಲಸ ಮಾಡ್ತಾ ಇದ್ದೀರಾ, ಫ್ಯಾಷನ್ ಡಿಸೈನಿಂಗು ಅಥವಾ ಈ ಒಂದು ಪಾರ್ಲರ್, ಆ ಒಂದು ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ, ಉತ್ಕೃಷ್ಟವಾದ ಲಾಭ ಅವಕಾಶ ಇದೆ. ಜೊತೆಗೆ ವ್ಯಾಪಾರಿಗಳಿಗೆ, ಅದರಲ್ಲೂ ಸಿವಿಲ್ ಕ್ಷೇತ್ರದಲ್ಲಿ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ, ಉತ್ಕೃಷ್ಟವಾಗಿದೆ. ಬೌದ್ಧಿಕ ಲಾಭವೂ ಚೆನ್ನಾಗಿದೆ, ಆಲೋಚನೆಗಳು ಚೆನ್ನಾಗಿ ಮಾಡ್ತೀರಾ ಈ ದಿವಸ. ಪ್ರಾರ್ಥನೆಗೆ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಅಕ್ಕಿ ಸಮರ್ಪಣೆ ಮಾಡಿ, ಅದು ಅನುಕೂಲ ಉಂಟಾಗುತ್ತೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿವಸ ವಸ್ತು ನಷ್ಟತೆ ಸೂಚಿಸ್ತಾ ಇದೆ, ಕ್ಲೇಶಗಳಾಗುತ್ತೆ, ಸೋಲು ಉಂಟಾಗುತ್ತೆ, ಮನಸ್ಸಿಗೆ ಬೇಸರ ಆಗೋ ಸಾಧ್ಯತೆ ಇದೆ ಈ ದಿವಸ. ಚಂದ್ರನು ವೇದಲ್ಲಿದ್ದಾನೆ, ಈ ಕಾರಣದಿಂದಾಗಿ ಮನಸ್ತಾಪ, ಆಪ್ತರು ದೂರ ಆಗ್ತಕ್ಕಂಥದ್ದು, ಸ್ತ್ರೀಯರಿಗೆ ಸ್ವಲ್ಪ ಹಿನ್ನಡೆ ಉಂಟಾಗುವುದು, ಈ ರೀತಿಯ ಒಂದು ಲಕ್ಷಣಗಳಿದ್ದಾವೆ. ಕನ್ಯಾ ರಾಶಿಯವರು ಸ್ವಲ್ಪ ದುರ್ಬಲ, ರಾಶ್ಯಾಧಿಪತಿಯು ದುರ್ಬಲನಾಗಿದ್ದಾನೆ. ಈ ಕಾರಣದಿಂದ ಬಲ ಬೇಕು, ಬಲಕ್ಕಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ ತುಂಬ ಒಳ್ಳೆಯದು. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ಮತ್ತೊಂದು ಪುಟ್ಟ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.